ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಅಪ್ಲೈ ಆಪ್ಷನ್ ಬರುತ್ತೆ. ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಅವತ್ತಿಂದ ನೀವು ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ. ನಿಮಗೆ ಇನ್ ಕೇಸ್ ಏನಾದರೂ ಅವರು ಆನ್ ಮಾಡಲಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕಾಗಲ್ಲ. ನೋಡಿ, ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನನ್ನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೂ ಚೆಕ್ ಮಾಡ್ದೇ ಸುಮ್ಮನೆ ಬ್ಲ್ಯಾಂಕಾಗಿ ನೀವು ಅಪ್ಲೈ ಮಾಡ್ತು ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ. ನಿಮಗೆ ರಿಜೆಕ್ಷನ್ ಅಂತ ಬರುತ್ತೆ, ರಿಜೆಕ್ಟ್ ಆಗುತ್ತೆ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರೋದು ವೇಸ್ಟ್ ಆಗುತ್ತೆ 1,000 ಸಬ್ಸ್ಕ್ರೈಬರ್ಸ್. ಓಕೆ, ಸೊ ಹಾಗಾಗಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋ ಪೂರ್ತಿ ನೋಡಿ. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಗೈಸ್. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋರೆಲ್ಲ ಲೈಕ್ ಮಾಡ್ಬೇಕು ಗೈಸ್. ಒಳ್ಳೆ ವೀಡಿಯೋ ಮಾಡ್ತಾವನಿ, ಏನು ಕಳ್ಕೊಳ್ಳೋದೈತೆ, ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಏನನ್ನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾವುದಕ್ಕೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಆಯಿತಾ, ಆ ಒಂದು ವಿಡಿಯೋನ ಚೆಕ್ ಮಾಡಬೇಕು. ಯಾಕೆ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯೂಟ್ಯೂಬ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಲ್ವ 4,000. ಅದನ್ನು ಯಾವುದರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಆ ಒಂದು ವಿಡಿಯೋ ಯಾವುದು ಅದನ್ನು ಚೆಕ್ ಮಾಡ್ತಾರೆ ಯೂಟ್ಯೂಬ್ ಟೀಮ್. ಅದರಲ್ಲೇನಾದರೂ ಕಾಪಿರೈಟ್ ಕಂಟೆಂಟು ಅಥವಾ ಏನಾದರೂ ಬೇರೆಯವ್ರದ್ದು ಏನಾದರೂ ಯೂಸ್ ಮಾಡಿರೋದೇನಾದರೂ ಇತ್ತು ಅಂತಂದರೆ ಆವಾಗ ನಿಮಗೆ ಮಾನಿಟೈಸೇಷನ್ ಯೂಟ್ಯೂಬ್ ಅವರು ಆನ್ ಮಾಡೋದಿಲ್ಲ. ಹಾಗಾಗಿ ಇದು ತುಂಬ ಮುಖ್ಯ. ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಆಯಿತಾ. ವಾಚ್ ಟೈಮ್ ಯಾವುದಕ್ಕೆ ಬಂದಿದೆ, ಆ ಒಂದು ವಿಡಿಯೋ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್ನು, ರಿಯೂಸ್ಡ್ ಕಂಟೆಂಟ್. ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ರಿಯೂಸ್ಡ್ ಕಂಟೆಂಟ್ ಬಂದು ಮಾನಿಟೈಸೇಷನ್ ಆನ್ ಮಾಡಲ್ಲ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರುವಂಥ ವೀಡಿಯೋನ ನೀವು ಅಪ್ಲೋಡ್ ಮಾಡಿರಬಾರ್ದು ಆಯಿತಾ. ಅಪ್ಲೋಡ್ ಆಗಿರುವಂಥ ವೀಡಿಯೋ ಅಂತಂದ್ರೆ ಏನು, ಈಗ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸೆಲೆಬ್ರಿಟಿ ಎಲ್ಲೋ ನಡ್ಕೊ ಹೋಗ್ತಾ ಇರ್ತಾರೆ, ಅದನ್ನು ಆಲ್ರೆಡಿ ಯಾರೋ ಹಾಕಿರ್ತಾರೆ, ಸೇಮ್ ವೀಡಿಯೋನ ತಗೊಂಡು ನಿಮ್ಮ ಚಾನಲಲ್ಲಿ ಹಾಕೊಳ್ಳೋದು, ಅಂಥದನ್ನು ರಿಯೂಸ್ಡ್ ಕಂಟೆಂಟ್ ಅಂತ ಹೇಳ್ತೀವಿ. ಓನಾಗಿ ಮಾಡೋರಿಗೆ ಇದೇನು ಬರೋದಿಲ್ಲ ರಿಯೂಸ್ಡ್ ಕಂಟೆಂಟ್. ಬಟ್ ಆದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಚಾನಲಲ್ಲಿ ಆ ಥರದ್ದು ಏನಾದರೂ ಕಂಟೆಂಟ್ ಇದೆಯಾ ಅಂತ. ಇನ್ ಕೇಸ್ ಏನಾದರೂ ಒಂದಿತ್ತು ಅಂತಂದರೂ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಮಾನಿಟೈಸೇಷನ್ ಆನ್ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್, ರಿಯೂಸ್ಡ್ ಕಂಟೆಂಟ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಒನ್ನು ಗೂಗಲ್ ಆ್ಯಡ್ಸೆನ್ಸ್. ಗೂಗಲ್ ಆ್ಯಡ್ಸೆನ್ಸ್ ತುಂಬ ಸಿಂಪಲ್, ಭಾರಿ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಒಂದು ವ್ಯಕ್ತಿಗೆ ಒಂದು ಆಧಾರ್ ಕಾರ್ಡ್ ಹೆಂಗೋ, ಒಂದು ವ್ಯಕ್ತಿಗೆ ಒಂದು ವೋಟರ್ ID ಹೆಂಗೋ, ಒಂದು ವ್ಯಕ್ತಿಗೆ ಒಂದು ಪ್ಯಾನ್ ಕಾರ್ಡ್ ಹೆಂಗೋ, ಹಂಗೆ ಗೂಗಲ್ ಆ್ಯಡ್ಸೆನ್ಸು ಒಂದು ವ್ಯಕ್ತಿಗೆ ಒಂದೇ ಗೂಗಲ್ ಆ್ಯಡ್ಸೆನ್ಸು. ಅರ್ಥ ಆಯಿತಾ. ಇಲ್ಲಿ ನೀವು 2-3 ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿದ್ದು ಇಲ್ಲಿಗೆ ಲಿಂಕ್ ಮಾಡೋದು, ಇಲ್ಲಿದ್ದು ಅಲ್ಲಿಗೆ ಲಿಂಕ್ ಮಾಡೋದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಗೂಗಲ್ ಆ್ಯಡ್ಸೆನ್ಸ್ ಲಿಂಕ್ ಕೊಡಬೇಕಾಗುತ್ತೆ. ಆವಾಗ ನೀವು ಏನಾದರೂ ಎಕ್ಸ್ಟ್ರಾ ಏನಾದ್ರು ಕ್ರಿಯೇಟ್ ಮಾಡಿ ಏನಾದ್ರು ಕಳಿಸಿದರೆ, ಈಗ ಆಲ್ರೆಡಿ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತೆ, ಅದೇ ನೇಮಲ್ಲಿ ಇನ್ನೊಂದು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತೀರ, ಅಪ್ಲೈ ಮಾಡ್ತೀರಾ. ಆಗ ಯು ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಬರುತ್ತೆ, ನಿಮಗೆ ಎರರ್ ಬರುತ್ತೆ ಆಯಿತಾ. ಈ ಸಮಸ್ಯೆಯಲ್ಲಿ ಸಿಗಾಕೊಳ್ತೀರಾ. ಈ ಸಮಸ್ಯೆಯಲ್ಲಿ ಸಿಗಾಕೊಳ್ಬಾರ್ದು ಅಂತಂದರೆ ಹೊಸ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಒಂದು ವ್ಯಕ್ತಿಗೆ ಒಂದೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರಬೇಕು. ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ಇದು ಹಿಂದರಿಂದನೇ ತುಂಬ ಜನ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ. ಪ್ರಾಬ್ಲಮ್ಸ್ಗಳನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ ಆಯಿತಾ. ಇದು 3ನೇದು ನಾನು ಹೇಳುವಂಥದ್ದು. ಇನ್ನು 4ನೇದು ಬಂದು, ನೀವು ಯಾವ ವೀಡಿಯೋಸ್ಗಳನ್ನ ನೀವು ನಿಮ್ಮ ಚಾನಲಲ್ಲಿ ಹಾಕಿದ್ದೀರಾ ಆ ಒಂದು ವೀಡಿಯೋಸ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟು ಅನ್ಲಿಸ್ಟೆಡು ಹಾಕಿರಬಾರ್ದು. ಯಾಕೆ ಅಂತಂದರೆ ನೀವೇನಾದರೂ ಹಾಕ್ಬಿಟ್ರೆ, ಈಗ ಎಲ್ಲ ವ್ಯೂಸ್ ಬಂದಿರುತ್ತೆ ಅಂದ್ಕೊಳ್ಳಿ, ಅದನ್ನು ನೀವು ಪ್ರೈವೇಟ್ ಅನ್ಲಿಸ್ಟೆಡ್ಗೆ ಹಾಕ್ಬಿಡ್ತೀರಾ. ಆವಾಗ ಅದ್ರ ವ್ಯೂಸು ವಾಚ್ ಟೈಮ್ ಕೌಂಟ್ ಆಗೋಲ್ಲ, ವಾಚ್ ಟೈಮ್ ಡಿಕ್ರೀಸ್ ಆಗುತ್ತೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಇರೋಲ್ಲ ಆವಾಗ. ಸೊ ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ನು, ನೀವು ವೀಡಿಯೋಸ್ಗಳು ಏನು ಮಾಡಿರ್ತೀರ ಅದು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಆಗಿರಬೇಕು ಆಯಿತಾ. ಸೊ ರೂಲ್ಸ್ ಇದೆ, ಈ ಥರದ್ದೇ ಕಂಟೆಂಟ್ ಮಾಡಬೇಕು, ಆ ಥರ ಕಂಟೆಂಟ್ ಮಾಡಿದ್ರೆ ಸೊ ಇದು ಹೆಲ್ತಿ ಕಂಟೆಂಟ್ ಅಂತಂತಾರೆ, ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಂತ ಅಂತಾರೆ. ಆ ಥರ ನೀವು ಮಾಡಿತ್ತು ಅಂತಂದರೆ ಅಂಥ ಕಂಟೆಂಟ್ಸ್ಗಳಿಗೆ ಮಾನಿಟೈಸೇಷನ್ ಆನ್ ಮಾಡ್ತಾರೆ, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ ಯೂಟ್ಯೂಬರು. ಇದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಕೇಳಿ, ಸಪ್ರೇಟ್ ವೀಡಿಯೋ ಮಾಡೋಣ ಆಯಿತಾ. ನೆಕ್ಸ್ಟ್ ಒನ್ನು, ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಕಮ್ಯುನಿಟಿ ಗೈಡ್ಲೈನ್
ಸ್ಟ್ರೈಕ್ ಇರಬಾರ್ದು. ಅರ್ಥ ಆಯಿತಾ? ಸೊ ಇದಿತ್ತು ಅಂತಂದರೂ ನಿಮಗೆ ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದ್ರ ಜೊತೆಗೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು ನಿಮ್ಮ ಒಂದು ಅಕೌಂಟಲ್ಲಿ. ಆಯಿತಾ? 2 ಸ್ಟೆಪ್ ವೆರಿಫಿಕೇಷನ್ ನೀವು ಸೆಕ್ಯೂರಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಒಂದು ಅಕೌಂಟ್ನ ಅದು ಆನ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಇವಾಗ ಹೊಸ್ದಾಗಿ ಆ್ಯಡ್ ಮಾಡಿದ್ದಾರೆ. 2 ಸ್ಟೆಪ್ ವೆರಿಫಿಕೇಷನ್ ಮುಂಚೆ ಕಂಪಲ್ಸರಿ ಇರಲಿಲ್ಲ, ಬಟ್ ಇವಾಗ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಫಾಲೋ ಅಪ್ ಮಾಡ್ತು ಅಂತಂದರೆ ಮಾಡಿ, ಈ ತಪ್ಪುಗಳನ್ನ ನೀವು ಮಾಡದೆ ನೀವು ಅಪ್ಲೈ ಮಾಡ್ತು ಅಂತಂದರೆ 100% ಮಾನಿಟೈಸೇಷನ್ ಅಕ್ಸೆಪ್ಟ್ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಬಿಡ್ತು ಅಂತಂದರೂ ಕೂಡ ಎರರ್ ಬರುತ್ತೆ, ಹುಡ್ಕಾಡಬೇಕಾಗುತ್ತೆ, ತಡ್ಕಾಡಬೇಕಾಗುತ್ತೆ, ಏನು ಮಾಡಬೇಕು ಅಂತ ದೇವರಣೆಗೂ ಗೊತ್ತಾಗಲ್ಲ ಅವಾಗ. ಆಯಿತಾ? ಸೊ ಹಾಗಾಗಿ ಈ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋಕ್ಕೋಗಬೇಡಿ. ನಾನು ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋನ ಮಾಡಿಬಿಟ್ಟಿದ್ದೀನಿ. ಯಾರ್ಯಾರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರೋ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿದ್ದೀರಾ? ಲವ್ ಯು ಆಲ್ ಗೈಸ್.